ನಟ ದರ್ಶನ್ ಇಂದು ಸಂಜೆಗೆ ಶರಣಾಗತಿಯಾಗುವ ಸಾಧ್ಯತೆ ಕೂಡ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರ ಮುಂದೆ ಈಗಾಗಲೇ ದರ್ಶನ್ ಶರಣಾಗಲಿದ್ದಾರೆ. ಸಂಜೆ 4:30ಕ್ಕೆ ಕಾಮಾಕ್ಷಿಪಾಳ್ಯ ಠಾಣೆಗೆ ದರ್ಶನ್ ಹಾಜರಾಗುವ ಸಾಧ್ಯತೆ ಇದೆ. ನಟ ದರ್ಶನ್ ಪರ ಮಾಹಿತಿಯನ್ನ ನೀಡಿರುವಂತದ್ದು. ದರ್ಶನ್ ಜೊತೆಗೆ ಇತರೆ ಕೊಲೆ ಆರೋಪಿಗಳು ಕೂಡ ಶರಣಾಗತಿಯಾಗುವ ಸಾಧ್ಯತೆ ಇದೆ. ಇನ್ನು ದರ್ಶನ್ ಶರಣಾಗ್ತಾ ಇದ್ದಂತೆ ಕೋರ್ಟ್ಗೆ ಹಾಜರು ಮಾಡ್ತಾರೆ. ನಟ ದರ್ಶನ್ ಇಂದು ಸಂಜೆಗೆ ಶರಣಾಗಲಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರ ಮುಂದೆ ದರ್ಶನ್ ಅವರು ಹಿಂದೆ ಸಂಜೆ 4:30ಕ್ಕೆ ಕಾಮಾಕ್ಷಿಪಾಳ್ಯ ಠಾಣೆಗೆ ದರ್ಶನ್ ಅವರು ಹಾಜರಾಗ್ತಾರೆ. ನಟ ದರ್ಶನ್ ಪರ ವಕೀಲರಂತ ಈಗಾಗಲೇ ಮಾಹಿತಿಯು ಕೂಡ ಹೊರಬಂದಿದೆ. ಇನ್ನು ದರ್ಶನ್ ಜೊತೆಗೆ ಇತರೆ ಕೊಲೆ ಆರೋಪಿಗಳು ಕೂಡ ಹಾಜರಾಗುವ ಸಾಧ್ಯತೆ ಇದೆ. ದರ್ಶನ್ ಶರಣಾಗ್ತಾ ಇದ್ದಂತೆ ಕೋರ್ಟ್ಗೆ ಈಗ ಹಾಜರು ಮಾಡ್ತಾರೆ. ಇನ್ನು ನಟ ದರ್ಶನ್ ಸೇರಿ 7 ಆರೋಪಿಗಳು ಕೂಡ ಇಂದು ಕೋರ್ಟ್ಗೆ ಹಾಜರು ಮಾಡುವ ಸಾಧ್ಯತೆ ಇದೆ. ಸಂಜೆ 4:30ಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ದರ್ಶನ್ ಒಂದು ರೀತಿಯಾಗಿ ನೋಡ್ತಾ ಇರಬಹುದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಗಳಿಗೆ ಈಗ ಕರ್ನಾಟಕ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ಇಲ್ಲಿ ಒಂದು ರೀತಿಯಾಗಿ ರದ್ದುಗೊಳಿಸಿರುವಂತದ್ದು. ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ಒಂದು ರೀತಿಯಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ಒಂದು ಬಿಗ್ ಶಾಕ್ ಅನ್ನ ನೀಡಿದೆ. ಈಗಾಗಲೇ ತಿಳಿದು ಬಂದಿರುವಂತದ್ದು, ನಟ ದರ್ಶನ್ ಪ್ರಸ್ತುತವಾಗಿ ತಮಿಳುನಾಡಿನ ಚೆನ್ನೈನಲ್ಲಿದ್ದಾರೆ ಅನ್ನೋದು. ಶೀಘ್ರದಲ್ಲೇ ದರ್ಶನ್ರನ್ನ ಬಂಧಿಸಿ ಕರೆತರುವ ಸಾಧ್ಯತೆ ಕೂಡ ಇದೆ. ದರ್ಶನ್ ಜೊತೆಗೆ ಇತರೆ ಕೊಲೆ ಆರೋಪಿಗಳು ಕೂಡ ಇಂದು ಸಂಜೆ 4:30ಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಇನ್ನು ಅಲ್ಲಿ ಬಂದ ಮೇಲೆ ಅವರನ್ನ ಕೋರ್ಟ್ಗೆ ಹಾಜರು ಮಾಡುವ ಸಾಧ್ಯತೆ ಇದೆ. ಇನ್ನು ದರ್ಶನ್ಗೆ ರಾಜಾತಿಥ್ಯ ಕೊಟ್ಟವರಿಗೂ ಕೂಡ ಒಂದು ರೀತಿಯಾಗಿ ಇಲ್ಲಿ ಬಿಗ್ ಶಾಕ್ ಕಾದಿದೆ ಅಂತಾನೆ ಹೇಳ್ಬೋದು. ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಿದ್ರೆ ಕಠಿಣ ಕ್ರಮ ಫಿಕ್ಸ್ ಅಂತ ಹೇಳಲಾಗಿದೆ. ಇನ್ನು ಹೈಕೋರ್ಟ್ ನೀಡಿದ ಜಾಮೀನನ್ನ ರದ್ದು ಕೋರಿ ಸುಪ್ರೀಂ ಕೋರ್ಟ್ ಒಂದು ರೀತಿಯಾಗಿ ಇವ್ರಿಗೆಲ್ಲ ಒಂದು ರೀತಿಯಾಗಿ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು. ಕಾನೂನು ಎಲ್ಲರಿಗೂ ಒಂದೇ ಅನ್ನೋದನ್ನ ಸಾಬೀತು ಮಾಡಿದೆ. ಒಂದು ರೀತಿಯಾಗಿ ಕೂಡಲೇ ದರ್ಶನ್ ಅನ್ನ ಬಂಧಿಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ದರ್ಶನ್ ಹಾಗೂ ಪವಿತ್ರ ಸೇರಿ 7 ಆರೋಪಿಗಳ ಜಾಮೀನು ಕೂಡ ಇಲ್ಲಿ ರದ್ದಾಗಿದೆ. ಸಂಜೆ 4:30ಕ್ಕೆ ಕಾಮಾಕ್ಷಿಪಾಳ್ಯ ಠಾಣೆಗೆ ದರ್ಶನ್ ಹಾಜರಾಗ್ತಾರೆ. ಒಟ್ಟು 7 ಆರೋಪಿಗಳು ಕೂಡ ದರ್ಶನ್ ಸೇರಿ ಪವಿತ್ರ ಗೌಡ ಸೇರಿ ಒಟ್ಟು 7 ಆರೋಪಿಗಳು ಹಾಜರಾಗುವ ಸಾಧ್ಯತೆ ಇದೆ. 7 ಆರೋಪಿಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲು ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಆರೋಪಿಗಳನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ಹಿಂದೆ ಅರೆಸ್ಟ್ ಆಗ್ತಾರಾ ಕೊಲೆ ಆರೋಪಿ ದರ್ಶನ್ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಕೂಡಲೇ ಬಂಧಿಸುವಂತೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಶೀಘ್ರದಲ್ಲೇ ದರ್ಶನ್ರನ್ನ ಬಂಧಿಸಿ ಕರೆ ತರುವ ಸಾಧ್ಯತೆ ಕೂಡ ಇದೆ. ದರ್ಶನ್ಗೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಶೀಘ್ರದಲ್ಲೇ ದರ್ಶನ್ರನ್ನ ಎಲ್ಲೇ ಇದ್ರೂ ಕೂಡ ಬಂಧನ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಇವತ್ತೇ ಬಂಧನವನ್ನ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ದರ್ಶನ್ಗೆ ಒಂದು ರೀತಿಯಾಗಿ ಹೈಕೋರ್ಟ್ ನೀಡಿದ ಜಾಮೀನನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಇವತ್ತು ಆದೇಶವನ್ನ ಹೊರಡಿಸಿರುವಂತದ್ದು. ಇನ್ಮೇಲೆ ಮತ್ತೆ ಜೈಲೇ ಗತಿ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ಮತ್ತೆ ಜೈಲೇ ಗತಿ ಫಿಕ್ಸ್ ಆಗುವ ಈ 7 ಆರೋಪಿಗಳಿಗೆ ಸಾಧ್ಯತೆ ಇದೆ. ಇನ್ ಮುಂದೆ ದರ್ಶನ್ ಜೈಲಿನಲ್ಲಿ ಸಾಮಾನ್ಯ ಕೈದಿ ಆಗಲಿದ್ದಾರೆ. ಏನಾದ್ರೂ ಕೂಡ ಅವರಿಗೆ ಎಕ್ಸ್ಟ್ರಾ ಟ್ರೀಟ್ಮೆಂಟು ರಾಜಾತಿಥ್ಯ ಕೊಟ್ಟವರಿಗೂ ಕೂಡ ಇಲ್ಲಿ ಒಂದು ರೀತಿಯಾಗಿ ಬಿಗ್ ಶಾಕ್ ಕಾದಿದೆ ಅಂತಾನೆ ಹೇಳ್ಬೋದು. ಜೈಲಾಧಿಕಾರಿಗಳಿಗೂ ಕೂಡ ಈಗ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆಯನ್ನ ನೀಡಿದೆ. ದರ್ಶನ್ ಹಾಗೂ ಪವಿತ್ರ ಸೇರಿ 7 ಆರೋಪಿಗಳ ಜಾಮೀನು ಕೂಡ ಇಲ್ಲಿ ರದ್ದುಗೊಂಡಿರುವಂಥದ್ದು. ಒಂದು ರೀತಿಯಾಗಿ ಇಲ್ಲಿ ದರ್ಶನ್ ಹಾಗೂ ಪವಿತ್ರ ಸೇರಿ ಆರೋಪಿಗಳ ಜಾಮೀನು ರದ್ದು ಕೋರಿದೆ. A1 ಪವಿತ್ರ ಗೌಡ ನಿವಾಸಕ್ಕೆ ಈಗಾಗಲೇ ಪೊಲೀಸರು ಕೂಡ ಆಗಮಿಸಿದ್ದಾರೆ. RR ನಗರದಲ್ಲಿರುವ A1 ಪವಿತ್ರ ಗೌಡ ನಿವಾಸ ಮೊದಲ ಆರೋಪಿ ಪವಿತ್ರ ಗೌಡ ಮನೆಗೆ ಪೊಲೀಸರು ಇಲ್ಲಿ ಆಗಮಿಸಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಪವಿತ್ರ ಗೌಡ ಮನೆಗೆ ಈಗಾಗಲೇ ಪೊಲೀಸರು ಕೂಡ ಆಗಮಿಸಿರುವಂತದ್ದು. ಪೊಲೀಸರು ಕೂಡ RR ನಗರದಲ್ಲಿರುವ ಪವಿತ್ರ ಗೌಡ ನಿವಾಸಕ್ಕೆ ಪೊಲೀಸರು ಈಗ ಹೋಗಿರುವಂತದ್ದು. ನಟ ದರ್ಶನ್ ಪರ ಈಗಾಗಲೇ ವಕೀಲರಿಂದ ಮಾಹಿತಿ ಕೂಡ ಹೊರಬಿದ್ದಿದೆ. ಇವತ್ತು
7 ಆರೋಪಿಗಳ ಜಾಮೀನನ್ನ ರದ್ದು ಕೋರಿ ಸುಪ್ರೀಂ ಕೋರ್ಟ್ ಒಂದ್ ರೀತಿಯಾಗಿ ಅರೆಸ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು.